ಸರ್ ಈಗಲಾದರೂ ನಮ್ಮ ಅಪ್ಪ ಅಮ್ಮನ್ನ ಬಿಟ್ಬಿಡಿ ಸರ್. ಮಗುನ ಮನೆಗೆ ಕರ್ಕೊಂಡ್ ಬಂದಿದ್ದು ನನ್ನ ನಿರ್ಧಾರ. ಇದರಲ್ಲಿ ಇವ್ರ ತಪ್ಪೇನೂ ಇಲ್ಲ ಸರ್. ಕಾನೂನು ಪ್ರಕಾರ ಮಗು ಅವ್ರ ಜೊತೆ ಹೋಯ್ತಲ್ಲ, ಈಗಲಾದರೂ ಅವ್ರನ್ನ ಬಿಟ್ಬಿಡಿ ಸರ್. ಅದ್ ಹೆಂಗ್ ಬಿಟ್ಬಿಡಕ್ಕಾಗುತ್ತೆ? ನಾಳೆ ಮತ್ತೆ ಅವ್ರ ಮನೆ ಹತ್ರ ಹೋಗಿ ಅವ್ರಿಗೆ ಅವ್ರ ಮಗುಗೆ ತೊಂದರೆ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಬೇಡವಾ? ತಗೋ, ಆ ಮಗುಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಇನ್ಯಾವತ್ತೂ ಆ ಮಗು ತಂಟೆಗೆ ನಾನು ಬರೋದಿಲ್ಲ ಅಂತ ಬರೆದು ಸೈನ್ ಮಾಡು. ನಾಳೆ ಮತ್ತೆ ಅವ್ರ ಮನೆ ಹತ್ರ ಹೋಗಿ ಅವ್ರಿಗೆ ಅವ್ರ ಮಗುಗೆ ತೊಂದರೆ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಕೂತ್ಕೋ. ಓಕೆ, ಇಲ್ಲೇ ಕೂತೀರಿ, ನಾನು ಬರ್ತೀನಿ. ಚೀಫ್ ಗೆಸ್ಟ್ ಆಗಿ ಬಂದಿದ್ನಲ್ಲ ಜಯಂತು, ಬನ್ನಿ ನಿಮ್ನ ಮನೆಗೆ ಡ್ರಾಪ್ ಮಾಡ್ತೀನಿ ಅನ್ನ ಬಂದಿದ್ ಸಾಲದು ಅಂತ ನಮ್ಮ ಅಪ್ಪ ಅಮ್ಮನ ಹತ್ರ ನನ್ನನ್ನೇ ಮದುವೆ ಮಾಡ್ಕೊಡಿ ಅಂತ ಕೇಳ್ಬಿಟ್ಟ. ಓ ಮಗ, ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತು. ನಾನು ನಿಂಗೆ ಮಾಡೋಣ ಅಂತ ಇದ್ದೆ. ಒಂದ್ ನಿಮಿಷ ಮಾಡ್ತೀನಿ. ವಿಶ್ವ, ಯಾಕೋ ಇಷ್ಟೊಂದು ಡಲ್ ಆಗಿದ್ಯಾ? ಕಾಲೇಜಲ್ಲಿ ಯಾರಿಗೆ ಏನೇ ಬೇಜಾರಾದ್ರು ಎಲ್ರೂ ನಗ್ಸಿದ್ದವನೇ ನೀನು. ಇವತ್ ನೀನೆಷ್ಟು ಡಲ್ ಆಗಿದ್ಯಲ್ಲೋ, ಯಾಕೋ ಅಂತದ್ದೇನಾಯ್ತು? ನನ್ನ ಜಾನುನ ಕಳ್ಕೊಂಡ್ಬಿಟ್ಟು ಯಾವ್ದೋ ಸಂಬಂಧ ಬಂದಿದ್ಯಂತೆ. ಹೌದಾ? ಯಾರೋ ಅದು ವಿಶ್ವ, ಏನ್ ಹೇಳ್ತಿದ್ಯೋ? ನಮ್ ಕಾಲೇಜ್ ಫಂಕ್ಷನ್ಗೆ ಒಬ್ಬ ಗೆಸ್ಟ್ ಆಗಿ ಬಂದಿದ್ನಲ್ಲ, ಅವನಂತೆ ಕಣ. ಅವನಾ? ಅವನು ಡೈರೆಕ್ಟ್ ಆಗಿ ಜಾನ್ವಿ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡದ್ನಂತೆ. ಅದಕ್ಕೆ ಅವರು ಯೋಚನೆ ಮಾಡಿ ಹೇಳ್ತೀವಿ ಅಂತ ಅಂದ್ರಂತೆ. ಓ ವಿಶ್ವ, ಅವ್ನು ನೋಡಿದ್ರೆ ಹೆಂಗ್ ಅನ್ಸೋದೇ ಇಲ್ವಲ್ಲೋ? ಒಳ್ಳೆ ಕಿರಾತಕ್ ನನ್ ಮಗ ಇರ್ಬೇಕು. ಅದ್ ಬಿಡು, ಈಗ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಫಸ್ಟ್ ಅದೇಳು. ಒಂದು ಗೊತ್ತಾಗ್ತಿಲ್ಲ ಕಣ. ನೀನ್ ಯಾರೋ ನೀನು ವಿಶ್ವ? ಇಷ್ಟ ದಿನ ಪಡ್ಕೊಂಡೆ ನನ್ ಮಾತು ಕೇಳಿದ್ಯಾ? ಅವ್ನು ಯಾರೋ ಬಂದಿದ್ದೀರನ್ನ ಒಬ್ಬರು ಸಂಬಂಧ ಮಾತಾಡಿದ್ದಾನೆ. ನೀನ್ ಯಾರೋ? ಇಷ್ಟು ವರ್ಷ ಆದ್ರೂ ಎದುರ್ಕೊಂಡು ಸಾಯ್ತಾ ಇದೆಯಲ್ಲೋ? ವಿಶ್ವ, ನನ್ ಮಾತು ಕೇಳು. ನಿನ್ ಮನ್ಸಲ್ಲಿರೋದಲ್ಲ ಹೇಳ್ಕೊಂಡ್ಬಿಡು. ಕಾಲ ಮಿಂಚೋದ್ಮೇಲೆ ಹೇಳ್ಬೇಕಾಗಿತ್ತು ಅನ್ನೋ ನೋವು ಬ್ರೇಕಪ್ಗಿನ ಕೆಡ್ದಾಗಿರುತ್ತೆ ಮಗ. ಈಗ್ಲಾದ್ರೂ ನನ್ ಮಾತು ಕೇಳು ವಿಶ್ವ, ಇನ್ನೂ ಲೇಟ್ ಮಾಡ್ಬೇಡ. ಹೋಗಿ ನಾಳೆನೇ ಹೇಳ್ಬಿಡು. ಸರಿ ಕಣ, ನಾಳೆನೇ ಪ್ರಪೋಸ್ ಮಾಡ್ತೀನಿ.
ಸರ್, ಹೇಳಮ್ಮ. ಇನ್ಸ್ಪೆಕ್ಟರ್ ಯಾವಾಗ ಬರ್ತಾರೆ ಸರ್? ಯಾವಾಗ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲಮ್ಮ. ನೀನು ಇಲ್ಲೇ ಕಾಯ್ಕೊಂಡು ಕುಂತಿದ್ರೆ ನಿಮ್ಮ ಅಪ್ಪ ಅಮ್ಮನ ಬಿಡಿಸ್ಕೊಳಕ್ಕಾಗಲ್ಲಮ್ಮ. ಹೋಗಿ ಲಾಯರ್ನ ವಿಚಾರಿಸ್ಬಿಟ್ಟು ಏನು ಮಾಡಬೇಕು ಅದನ್ನು ಮಾಡಿ. FIR ಆದರೆ ವಿಷಯ ಕೋರ್ಟ್ವರೆಗೆ ಹೋಗುತ್ತೆ, ಕೇಸ್ ದೊಡ್ಡದಾಗುತ್ತಮ್ಮ. ಮೇಲೆ ಕಡೆಯವ್ರು ಯಾರು ಪರಿಚಯ ಇದೆ ನಮ್ಮ? ನನಗೆ ಯಾರು ಗೊತ್ತಿಲ್ವಲ್ಲ ಸರ್. ಹಾಗಾದರೆ ಬಿಡೋದು ಕಷ್ಟ ಆಗುತ್ತಮ್ಮ. ಅವ್ರ ಜೊತೆ ನೀನೇ ಕಮ್ಮ ಇರ್ತೀಯ ಇಲ್ಲಿ. ಹೋಗಮ್ಮ ಮನೆಗೆ. ಹರೀಶ ಸಂತೋಷ್ ಹತ್ರ ಹೇಳು, ಅವ್ರು ಏನಾದ್ರೂ ಒಂದ್ ಮಾಡ್ತಾರೆ. ನೀನ್ ಮನೆಗೆ ಹೋಗು ಕಂದ, ಹೋಗು. ಹೋಗಮ್ಮ. ನಮ್ಗೇನಾಗಲ್ಲ, ಹೋಗು. ಹೋಗು. ನಾನು ಅವತ್ತೇ ಹೇಳಿದೆ ಆ ಮಗುವಿಂದ ಸಮಸ್ಯೆ ತಪ್ಪಿದ್ದಲ್ಲ ಅಂತ. ಯಾರೂ ಕೇಳಿಲ್ಲ. ಈಗ ನೋಡಿ, ಅಪ್ಪ ಅಮ್ಮ ಹೋಗಿ ಸ್ಟೇಷನಲ್ಲಿ ಕೂತ್ಕೊಳ್ಳಾಗಾಯ್ತು. ಸತ್ಯ ಹೇಳಿದ್ರೆ ಹಂಗೆ ಆಡ್ತಾರೆ ಬಿಡಿ. ಇವರೊಬ್ರು ಜ್ಯೋತಿಷ ಶಿಖಾಮಣಿ, ಇವಳೊಬ್ಳು ಸತ್ಯ ಹರಿಶ್ಚಂದ್ರನ್ ತುಂಡು. ಏನೇನಿಂದ? ಏನಿಲ್ಲ, ಅತ್ತೆ ಮಾವನ ಬೇಗ ಬಿಡಿಸೋದ್ರ ಬಗ್ಗೆ ಯೋಚನೆ ಮಾಡಿ ಅಂದೆ. ಇವಳೊಬ್ಳು ಏನ ಅಪ್ಪ ಅಮ್ಮನ್ನ ಹೋಗಿ ಕರ್ಕೊಂಬರ್ಬೇಕಾ? ನನ್ನ ಕೈಲಿ ಆಗಲ್ಲ, ನಿನಗಾಗತ್ತೆ, ಹೋಗಿ ಕರ್ಕೊಂಬ. ಅದಕ್ಕೆ ಯಾವ ಪೊಲೀಸ್ ಸ್ಟೇಷನ್ ಅಂದ್ರೆ? ಟೌನ್ ಪೊಲೀಸ್ ಸ್ಟೇಷನ್ ಅಂತ ಅಂದ್ರು. ಸೀನಾ ಲಕ್ಷ್ಮಿ ಭಾವನಾ ಜೊತೆಯಲ್ಲಿ ಮಗು ಕೂಡ ಇದೆ. ಏಯ್ ಭಾವನಾ, ಏನ ನೀನೊಬ್ಳೆ ಬಂದಿದ್ಯಾ? ಅಪ್ಪ ಅಮ್ಮ ಬರಲಿಲ್ವಾ? ಅಕ್ಕ ಹೇಳು, ಅಪ್ಪ ಅಮ್ಮ ಎಲ್ಲಿ? ಅಪ್ಪ ಅಮ್ಮನ್ನ ಜೈಲ್ ಒಳಗೆ ಹಾಕ್ಬಿಟ್ಟಿದ್ದಾರೆ. ಜೈಲ? ಯಾಕೆ? ಬೇಲ್ ತಗೊಂಬನ್ನಿ, ಇಲ್ಲಾಂದ್ರೆ ಯಾರಾದ್ರೂ ದೊಡ್ಡ ಮನುಷ್ಯರ ಹತ್ರ ಇನ್ಫ್ಲೂಯೆನ್ಸ್ ಮಾಡಿಸಿ ಅಂತ ಹೇಳ್ಬಿಟ್ಟಿದ್ದಾರೆ. ಅಣ್ಣ ಏನಾದ್ರೂ ಮಾಡೋಣ. ಏ ನಿಮ್ದೊಳ್ಳೆ ತಲೆನೋವು. ಹೇಳ್ದೆ, ಅವತ್ತು ಯಾರೂ ಕೇಳಲಿಲ್ಲ. ಏ ಹರೀಶ, ನಿಮ್ಮ ಮಾವನಿಗೆ ಅವರೆಲ್ಲ ಗೊತ್ತಿರ್ತಾರೆ, ಫೋನ್ ಮಾಡಿ ಹೇಳೋದಕ್ಕೆ ಹೇಳೋ. ಅದಕ್ಕೆ ಪ್ಲೀಸ್, ಅದಕ್ಕೆ ನಿಮ್ಮ ತಂದೆಗೆ ಹೇಳಿ ಅಪ್ಪ ಅಮ್ಮನ ಬೆಳೆಸ್ಕೊಡಿ ಪ್ಲೀಸ್. ಬೇಬಿ, ಮಾವ ಇವೆಲ್ಲ ಏನ್ ಮಾಡೋದು? ಬೇಬಿ ಏನಂದ್ರು? ಹಾ, ಮಾತಾಡ್ದೆ.
ನೋಡೋಣ, ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿದ್ದಾರೆ. ಅಪ್ಪ ಎಲ್ಲ ನೋಡ್ಕೋತಾರೆ, ಏನು ಯೋಚನೆ ಮಾಡಬೇಡಿ. ಏನ್ರಿ ನಿಮ್ಮ ಕಡೆಯವ್ರು ಯಾರು ಬರಲೇ ಇಲ್ಲ? ಬೇಗ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಕೇಳಿ. ಬನ್ನಿ ಸರ್, ಬನ್ನಿ 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 ಸರ್. ನೀವು ದೊಡ್ಡವ್ರ ಕಡೆಯವ್ರು ಅಂತ ಒಂದು ಮಾತು ಹೇಳಬಾರ್ದಾಗಿತ್ತು ಸರ್. ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಅಲ್ಲ ಸರ್, ನಾವು ಏನು ತಪ್ಪು ಮಾಡ್ದು ಅಂತ. ಸಾರಿ ಸರ್, ಕೆಲ್ಸಕ್ಕೆ ಬರ್ದಿರೋ ಕಂಪ್ಲೇಂಟ್ ಕಟ್ಕೊಂಡು ನಿಮ್ಮನ್ನು ಸ್ಟೇಷನ್ಗೆ ಕರೆಸಿ ವಿಚಾರಣೆ ಮಾಡಿದೆ ಅಷ್ಟೇ. ದೊಡ್ಡವ್ರೇನಾದರೂ ಫೋನ್ ಮಾಡಿದ್ರೆ ಪೊಲೀಸ್ನವರಿಂದ ಏನೂ ತೊಂದರೆ ಆಗಲಿಲ್ಲ. SI ಅವರೇ ನಮ್ಮನ್ನು ಖುದ್ದಾಗಿ ಮನೆವರೆಗೂ ಬಿಟ್ಬಿಟ್ಟು ಹೋದ್ರು ಅಂತ ಹೇಳಿ ಸರ್, ಪ್ಲೀಸ್. ಅಲ್ಲ, ಈ ದೊಡ್ಡವರು ಅಂತಿದ್ರಲ್ಲ, ಅವರು ಯಾರು? ಅಂಥ ದೊಡ್ಡವರೇ ನಿಮ್ಮ ಬಗ್ಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಅಂದರೆ ನಾವು ಅರ್ಥ ಮಾಡ್ಕೊಳ್ತೀವಿ ಸರ್. ದಯವಿಟ್ಟು ನನ್ನನ್ನು ಕ್ಷಮಿಸಿ ಸರ್. ನಾನೀಗ ಬರ್ತೀನಮ್ಮ. ರೀ, ಇವ್ರು ದೊಡ್ಡವರು ಅಂತಿದಾರಲ್ಲ. ಏನು ಆಗಿಲ್ಲ ಕಣ. ಏನು ಆಗಿಲ್ಲಮ್ಮ, ಬಂದ್ವಲ್ಲ, ಸಮಾಧಾನವಾಗಿರಿ. ಅಪ್ಪ, ಹೆಂಗೆ ಬಂದ್ರಿ? ಹೆಂಗೆ ನಿಮ್ಮನ್ನು ಬಿಟ್ಟು ಕಳಿಸಿದ್ರು? ಹೌದಪ್ಪ, ನಾನು ಅಷ್ಟೊಂದು ಬೇಡ್ಕೊಂಡ್ರು ಅವ್ರು ಬಿಡ್ಲಿಲ್ಲ. ಈಗಿದೆಲ್ಲ ಹೇಗಾಯ್ತು? ಏನಾಗ್ತಾ ಇದೆ ಅಂತ ನಮಗೂ ಗೊತ್ತಾಗ್ತಿಲ್ಲಮ್ಮ. ಅಂದ್ರೆ ಏನಾಯ್ತು? ಹಲೋ, ಹಾಂ ಸರ್, ಹಾಂ ಇದ್ದಾರೆ ಸರ್. ಕೊಟ್ಟೆ ಸರ್. ಸರ್, ನಿಮಗೆ ಫೋನ್ ಬಂದಿದೆ ಸರ್. ಯಾರೇ ಅದು? ಏನೋ ಗೊತ್ತಿಲ್ಲ ಸರ್, ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹಲೋ, ಹಾಂ ಹೌದು ಸರ್, ಸೆಲ್ ಒಳಗಿದ್ದಾರೆ. ಸಾರಿ ಸರ್, ಈಗಲೇ ಮಾಡ್ತೀನಿ ಸರ್. ಆಯ್ತು ಸರ್. ರೀ ನವೀನ್, ಆ ಸೆಲ್ಲಲ್ಲಿ ಇರೋನ್ನ ಮೊದಲು ರಿಲೀಸ್ ಮಾಡಿರಿ. ನಡೀರಿ. ತೆಗೀರಿ ಬೇಗ. ಸರ್ ನಮಸ್ಕಾರ ಸರ್. ಪ್ಲೀಸ್ ಹೊರಗಡೆ ಬನ್ನಿ ಸರ್. ಬನ್ನಿ ಸರ್ ಹೊರಗಡೆ. ಅಮ್ಮ ಬನ್ನಿ, ಅಮ್ಮ ಬನ್ನಿ, ಪ್ಲೀಸ್ ಬನ್ನಿ.
ಬನ್ನಿ ಬನ್ನಿ ರೀ ನವೀನ್, ಇವರಿಬ್ಬರನ್ನು ಸೇಫ್ಟಿಯಾಗಿ ಮನೆಯವರೆಗೂ ಕರ್ಕೊಂಡೋಗಿ ಬಿಟ್ಬಿಟ್ಟು ಬನ್ನಿ. ಇರು, ನಾನೇ ಬರ್ತೀನಿ. ಸರ್ ಏನಾಗ್ತದೆ ಸರ್? ನಡೀರಿ ಸರ್, ನಡೀರಿ ಸರ್, ನೀವು ನಡೀರಿ ಸರ್. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ 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 ಸರ್, ಬನ್ನಿ ಸರ್, ಬನ್ನಿ ಸರ್. ಲೋ ಹರೀಶ, ದೊಡ್ಡವ್ರಂದ್ರೆ ಇನ್ಯಾರೋ ನಿಮ್ಮ ಮಾವನೇ ಬಿಡಿಸಿರ್ತಾರೆ ಕಣ. ಹೇ ಬೇಬಿ, ಥ್ಯಾಂಕ್ ಯು ಸೋ ಮಚ್. ಸಿಂಚನ, ನಿಮ್ಮಪ್ಪ ದೇವರಂತ ಮನುಷ್ಯರು. ಅವ್ರಿಗೆ ಆ ದೇವರು ಒಳ್ಳೇದು ಮಾಡಲಮ್ಮ. ಅಪ್ಪ ಫೋನೇ ರಿಸೀವ್ ಮಾಡಿಲ್ಲ, ನಾನು ಮಾತಾಡೂ ಇಲ್ಲ. ಇವ್ರನ್ನ ಯಾರು ಬಿಡಿಸಿರ್ಬೋದು? ದೊಡ್ಡೋರು ಅಂದ್ರೆ ಯಾರು? ಸಿಂಚನ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತಮ್ಮ. ಅಯ್ಯೋ ಪರವಾಗಿಲ್ಲ ಮಾವ. ಮಗುನ ಕರ್ಕೊಂಬರೋದು ಇಲ್ಲಪ್ಪ, ಅವ್ರ ಮಗುನ ಮನೆಗೆ ಕರ್ಕೊಂಡು ಹೋದ್ರಪ್ಪ. ಅವ್ರ ಮಗು ಅವ್ರು ಕರ್ಕೊಂಡು ಹೋದ್ರು. ಹೌದು, ಆ ಮಗು ಈ ಮನೇಲಿದ್ದಾಗ ಖುಷಿ ತುಂಬಿತ್ತು. ಈಗಲೂ ನೋಡ್ಬೇಕನ್ಸಿದ್ರೆ ಹೋಗಿ ಖುಷಿನ ನೋಡ್ಕೊಂಡ್ಬಂದ್ರೆ ಆಯ್ತು. ಮತ್ತೆ ಮಾವ, ನೀವು ಕೈಕಾಲು ತೊಳ್ಕೊಂಡು ಬನ್ನಿ, ಊಟ ಬಡಿಸ್ತೀವಿ. ಖುಷಿ ಇಲ್ಲ ಅಂದ್ರೆ ಮನೆ ಜಾತಕದಲ್ಲಿ ಹುಟ್ಟಿ ಇಷ್ಟು ದಿನ ಅಪ್ಪ ಅಮ್ಮಂಗೆ ಮಗಳ ಮದುವೆ ಆಗಲ್ವೇನೋ ಅನ್ನೋ ನೋವು ಕೊಟ್ಟೆ. ಈ ವಯಸ್ಸಲ್ಲಿ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋ ಅವಮಾನನೂ ಕೊಟ್ಬಿಟ್ಟೆ. ಈಗ ಖುಷಿಗೂ ನನ್ನಿಂದ ನೆಮ್ಮದಿ ಸಿಗಲ್ಲ ಅನಿಸ್ತಿದೆ ಜಾನು. ಅಕ್ಕ ಪ್ಲೀಸ್, ನೀನು ಹೀಗೆಲ್ಲ ಮಾತಾಡಬೇಡ. ಖುಷಿನ ಕರ್ಕೊಂಡು ಬಂದು ನೋಡ್ಕೊಳ್ಳೋ ಪ್ರಯತ್ನ ನೀನು ಮಾಡಿದೆ ಅಲ್ವಾ? ಅವ್ರ ಅತ್ತೆ ಮಾವ ಬಿಡ್ತಿಲ್ಲ ಅಂದ್ರೆ ನೀನು ಏನು ಮಾಡೋಕ್ಕಾಗತ್ತೆ ಹೇಳು? ಅವಳು ಹೇಗಿದ್ದಾಳೋ, ಹೇಗೆ ನೋಡ್ಕೋತಿದ್ದಾರೋ. ಅವ್ರ ಖುಷಿನ ಮಾತ್ರ ಕರ್ಕೊಂಡು ಹೋಗ್ಲಿಲ್ಲ ಜಾನು, ನನ್ನ ಖುಷಿನ ಕಿತ್ಕೊಂಡು ಹೋದ್ರು.
ಕಣಕ್ಕ ಅಳ್ಬೇಡ ನೀನು. ಬಾ ನಾವು ದೇವಸ್ಥಾನಕ್ಕೆ ಹೋಗೋಣ. ನೀನು ಹೋಗ್ಬಾ ಜಾನು, ನಾನು ಬರಲ್ಲ. ಅದೇ ಮತ್ತೆ ಇವಾಗ ಬರ್ತೀಯೋ ಇಲ್ವೋ ನೀನು? ಸುಮ್ಮನೆ ಬಾ ಬಾ ಅಂತಿದ್ದೀನಲ್ಲ. ದೇವ್ರೆ, ನನ್ನ ಹುಡುಗಿ ಯಾರು ಅಂತ ನೀನೇ ತೋರಿಸ್ಬಿಟ್ಟೆ. ಅವಳಿಗೆ ನಾನು ಕೆಟ್ಟವನು ಅನ್ಸಿರ್ಬೋದು, ಆದ್ರೆ ನಾನು ಮಾಡೋದೆಲ್ಲ ಒಳ್ಳೆ ಕೆಲಸನೇ. ಅದು ನಿಂಗೂ ಗೊತ್ತದೆ. ನನ್ನ ಪ್ರೀತಿ ನಿಜನೇ ಆಗಿದ್ರೆ, ನಿಜವಾಗ್ಲೂ ಆ ಹುಡುಗಿ ನನ್ನೋಳೆ ಆಗಿದ್ರೆ, ಅವಳನ್ನ ನನ್ನ ಮುಂದಕ್ಕೆ ಕಾಣುವಂಗ್ ಮಾಡು. ಯವ್ವಾ, ನಾನು ಬರೀ ದೀಪ ಹಚ್ಚು ಅಂದ್ರೆ ಸೀರಿಯಲ್ ಸೆಟ್ಟೆ ಹಾಕ್ಸ್ಬಿಟ್ಟಿದ್ಯಲ್ಲ.